ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಈ ಒಂದು KS ಗ್ರೂಪ್ ಎ ನೇಮಕಾತಿ 384 ಪೋಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂತೆ KS ನೇಮಕಾತಿ KETಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಂದರೆ KAT ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಈ ಒಂದು ಅಂದರೆ ಆಡಳಿತ ಮಂಡಳಿ, ಸೊ ಕರ್ನಾಟಕ ಆಡಳಿತ ಮಂಡಳಿ ಇದ್ರ ವತಿಯಿಂದನೇ KPSC ಆಗಲಿ KA ಇದು ನಡೀತವೆ. ಸೊ ಅಂದರೆ ಇವಾಗ ಒಂದು ಸ್ವಲ್ಪ ಪ್ರೆಸೆಂಟ್ ಕೇಸ್ ನಡೀತಾ ಇದೆಯಲ್ಲ, ಸೊ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಒಳಗಡೆ ಸೊ ಏನಪ್ಪ ಅಂದರೆ ಫಸ್ಟ್ ಪೇಪರ್ ನಡೆಯಿತು. ಒಂದನೇ ಸಲ ಈ ಒಂದು KS ಎಕ್ಸಾಮ್ ನಡೆಸಿದಾಗ ಅಲ್ಲಿ ಕೂಡ ಎಡವಟ್ಟಾಗಿತ್ತು, ತುಂಬ ಪ್ರಶ್ನೆಗಳು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದ್ದು, ಅದ್ರ ಮೇಲೆ ಗೊಂದಲ ಆಗಿ ಸ್ಟ್ರೈಕ್ ಮಾಡಿದ ಮೇಲೆ ಎಕ್ಸಾಮನ್ನು ಮಾಡಿದ್ವಿ. ಸೊ ಎಕ್ಸಾಮ್ ಬರೆದ ಮೇಲೂ ಕೂಡ ಎಕ್ಸಾಮ್ನಲ್ಲಿ ಕೂಡ ಕೆಲವೊಂದಿಷ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಮೋಸ ಆಗಿದೆ ಅಂತ ಭಾಳಷ್ಟು ಜನ ಕೋರ್ಟ್ ಮೆಟ್ಲು ಕೂಡ ಹೋಗಿದ್ದಾರೆ. ಸೊ ತುಂಬ ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು KAT ಏನೇ ಒಂದು ಸುಧಾರಣೆ ಬೇಕಂದ್ರೂ KATಗೆ ಹೋಗಬೇಕಾಗತ್ತೆ. KATಗೆ ಎಲ್ಲರೂ ತುಂಬ ಮನವಿ ಮತ್ತು ಸಲ್ಲಿಕೆಗಳನ್ನು ಕೂಡ ಮಾಡಿದ್ದಾರೆ. ಬಟ್ ಪ್ರೆಸೆಂಟ್ ಏನು ನಡೀತಾ ಇದೆ, KAT ಏನು ಒಂದು ಡಿಸಿಷನನ್ನು ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಏನಪ್ಪ ಅಂತಂದರೆ ಡಿಸೆಂಬರ್ನಲ್ಲಿ 384 ಪ್ರೊಬೇಷನರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಪರೀಕ್ಷೆಯ ಕನ್ನಡ ಪತ್ರಿಕೆಯಲ್ಲಿನ ದೋಷಗಳ ಕುರಿತು ಪರಿಶೀಲನೆಗೆ ತಜ್ಞರ ಸಮಿತಿಯನ್ನು ಆಯೋಜಿಸಿರುವುದರಿಂದ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಬಹುದು ಎಂದು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ KPSCಗೆ ನಿರ್ದೇಶನ ನೀಡಿದೆ. ನೋಡಿರಿ, KPSC ಈ ಒಂದು ಎಕ್ಸಾಮ್ ನಡೆಸ್ತಾ ಇದೆ. ಸೊ ಈ ಒಂದು KPSCಗೆ ಅದು ಪರ್ಮಿಷನ್ ಕೊಟ್ಟಿದೆ. ಏನಪ್ಪ ಅಂದರೆ ನೀವು ನೇಮಕಾತಿಯನ್ನು ಮುಂದುವರಿಸ್ರಿ, ಮತ್ತು ನಾವು ಇದ್ರ ಮೇಲೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದೀವಿ, ತಜ್ಞರನ್ನು ಕೂಡ ನೇಮಿಸಿದ್ದೀವಿ. ಸೊ ಇದರಲ್ಲಿ ಏನಪ್ಪ ಅಂದರೆ ಯಾವುದೇ ಮರುಪರೀಕ್ಷೆದು ಯಾಕೋ ಡೌಟ್ ಅಂತ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ತುಂಬ ಗೊಂದಲಗಳಿದಾವೆ. ಸೊ ಬಟ್ ಏನಪ್ಪ ಅಂದರೆ ಜಾಸ್ತಿ ಅದನ್ನು ಯಾರಿಗೆ ಮೋಸ ಆಗಿದೆಯೋ, ಯಾರು ಅಪ್ಲಿಕೇಶನನ್ನು ಕೊಟ್ಟಿದ್ದಾರೋ ಅವ್ರ ಮೇಲೆ ಏನಪ್ಪ ಅಂದರೆ ಸ್ವಲ್ಪ ಅವ್ರಿಗೇನಾದರೂ ಸಡಿಲಿಕ್ಕೆ ಅಥವಾ ಮೇನ್ಸ್ಗೆ ತಯಾರಿಗೆ ಅಥವಾ ಡೈರೆಕ್ಟಾಗಿ ಎಂಟ್ರಿ ಕೊಡ್ಬೋದು ಅಥವಾ ಬೇರೆ ರೀತಿಯಾಗಿ ಮಾಡಬಹುದು. ಬಟ್ ಏನಪ್ಪ ಅಂದರೆ ಎಕ್ಸಾಮದ್ದು ಅವ್ರು ಮಾತಾಡ್ತಾ ಇಲ್ಲ ಇಲ್ಲಿ. ಸೊ ಪ್ರೊಸೀಡ್ ಆಗಿರಿ, ನೇಮಕಾತಿ ಮುಂದುವರಿಲಿ, ಫಸ್ಟ್ ನೇಮಕಾತಿ ಮುಗಿಲಿ, ಅದರ ಮುಗಿದ ತಕ್ಷಣ ನೆಕ್ಸ್ಟ್ ನೇಮಕಾತಿಗಳಿಗೆ ಅನುವು ಮಾಡಿಕೊಡೋಣ ಅನ್ನೋದು ಒಂದು ಉದ್ದೇಶದ ಮೂಲಕ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಮರುಪರೀಕ್ಷೆಯಲ್ಲೂ ಲೋಪಗಳಾಗಿರುವುದರಿಂದ ಕನ್ನಡ ಅಭ್ಯರ್ಥಿಗಳಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು ಎಂದು ಕೋರಿ ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿಯ ವಿಚಾರಣೆ ವೇಳೆ KAT ಆದೇಶ ನೀಡಿದೆ. ಮತ್ತು KPSC ಪರ ಹಾಜರಾದ ಹಿರಿಯ ಲೋಬನ್ ಜಾಕೋಬ್ ಅವರು ಪ್ರಶ್ನೆ ಪತ್ರಿಕೆಯ ಕುರಿತು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅನೇಕ ಮನವಿ ಪತ್ರಗಳು KPSC ಮತ್ತು ಸರ್ಕಾರಕ್ಕೆ ಸಲ್ಲಿಕೆಯಾಗಿವೆ. ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ ಪತ್ರಗಳ ಪರಿಗಣನೆ KPSCಗೆ ರವಾನಿಸಲಾಗಿದೆ. ಎಲ್ಲವನ್ನೂ ಪರಿಶೀಲಿಸಿ ವರದಿ ಸಲ್ಲಿಸಲು ತಜ್ಞರ ಸಮಿತಿಯನ್ನು ಕೂಡ ರಚಿಸಲಾಗಿದೆ. ಬರಲಿರುವ ವರದಿಯನ್ನು KPSC ಪರಿಶೀಲಿಸುತ್ತದೆ. ಅಲ್ಲದೆ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಇನ್ನೂ ಸ್ವಲ್ಪ ಸಮಯ ಕೂಡ ತೆಗೆದುಕೊಳ್ಳುತ್ತೆ. ಅಂದರೆ ಅವರು ಪರೀಕ್ಷೆಯ ಫಲಿತಾಂಶ ಕೂಡ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಮತ್ತು ಬಂದಿರತಕ್ಕಂಥ ವರದಿಯನ್ನು ಕೂಡ KPSC ಅಥವಾ KAT ಇದನ್ನು ಏನಪ್ಪ ಅಂದರೆ ಪರಿಶೀಲಿಸುತ್ತೆ ಅಂತ ಹೇಳಿದ್ದಾರೆ. ಸೊ ಏನಪ್ಪ ಅಂದರೆ ಯಾರು ಈ ಒಂದು ಪ್ರೆಸ್ ಮೀಟಿಂಗ್ಗೆ ಬಂದಿರತಕ್ಕಂಥ ಜಾಕೋಬ್ ಅವರು ಹೇಳಿದಿರ್ತಕ್ಕಂಥದ್ದು. ಹೀಗಾಗಿ ಪರೀಕ್ಷಾ ಪ್ರಕ್ರಿಯೆ ಮುಂದುವರಿಸಲು ಅನುಮತಿಸಬೇಕು. ಮತ್ತೊಂದೆಡೆ ಅಭ್ಯರ್ಥಿಗಳು ದೂರುಗಳು ಇದ್ದಲ್ಲಿ ನ್ಯಾಯಮಂಡಳಿಗೆ ಅರ್ಜಿ ಸಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಅವುಗಳನ್ನು ಪರಿಗಣಿಸಲಾಗುತ್ತದೆ. ನಿಮಗೇನಾದರೂ ಮತ್ತೆ ದೂರು ಅನಿಸಿದರೆ ಸೊ ನೀವು ಕೂಡ ನ್ಯಾಯಾಲಯಗಳಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ ಅಂತ ಅವರು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಇನ್ನೊಂದು 4-5 ತಿಂಗಳ ಒಳಗಡೆ ಇದ್ರ ಮೇನ್ಸ್ ಪರೀಕ್ಷೆ ಡೇಟ್ ಕೂಡ ಬಿಡ್ತಾರೆ ಸ್ನೇಹಿತರು. ಸೊ ಅದಕ್ಕೋಸ್ಕರನೇ ಯಾರು ಕಾನ್ಫಿಡೆಂಟ್ ಇದ್ರು, ಯಾರು ಪಾಸ್ ಆಗ್ತೇನೆ ಪ್ರಿಲಿಮ್ಸ್ ಅಂತ ಒಂದು ಕಾನ್ಫಿಡೆಂಟ್ ಇದೆಯೋ ಅವ್ರೇನಪ್ಪ ಅಂದರೆ ಮೇನ್ಸ್ಗೆ ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿರಿ. ಏನಪ್ಪ ಅಂದರೆ ಯಾರು ಕೂಡ ನೆಗ್ಲೆಕ್ಟ್ ಆದರೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮೇನ್ಸ್ ಪರೀಕ್ಷೆ ನಡೆಯುತ್ತೆ. ಸೊ ಭಾಳಷ್ಟು ನನಗನ್ಸಿದ ಮಟ್ಟಿಗೆ 1:5 ಬಿಡ್ತಿದ್ರು ಅವ್ರು ಮೇನ್ಸ್ಗೆ. ಬಟ್ 1:20 ಏನಾದರೂ ಕನ್ಫರ್ಮ್ ಮಾಡ್ಬೋದು. 1:20 ಮೇನ್ಸ್ ಎಕ್ಸಾಮ್ನ ನಡೆಸ್ಬೋದು ಅನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ. ಸೊ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ. ಎಷ್ಟು ಜನ ಬಂದರೂ ನಿಮ್ಮ ಪ್ರಿಪ್ರೇಷನ್ ಮೇಲೆ ನೀವು ನಂಬಿಕೆ ಇದ್ದರೆ ಸೊ ಯಾವುದನ್ನು ಕೂಡ ಪಾಸ್ ಮಾಡಬಹುದಾಗಿದೆ. ಸೊ ಅದಕ್ಕೋಸ್ಕರನೇ ಮತ್ತು ಪ್ರೆಸೆಂಟ್ SC ಒಳ ಮೀಸಲಾತಿ ಒಂದು ಇದು ನಡೀತಾ ಇದೆಯಲ್ಲ, ಸೊ ಅದು ಕೂಡ ಇನ್ನಷ್ಟು ದಿನಗಳಲ್ಲಿ ಮುಗಿಯುತ್ತೆ. ಸೊ ನೆಕ್ಸ್ಟ್ ಬೃಹತ್ PSI ಮತ್ತು PC ಸೊ ಇವೆರಡದು ಕನ್ಫರ್ಮ್ ಆಗಲಿದೆ ಸ್ನೇಹಿತರೆ. ಸೊ ದೊಡ್ಡ ಪ್ರಮಾಣದಲ್ಲಿ ಮತ್ತು ಎಕ್ಸೈಜದು ಆಲ್ರೆಡಿ ಅವ್ರು ಹೇಳಿದ್ದಾರೆ. ಸೊ ಎಕ್ಸೈಜ್ 11207 ಪೋಸ್ಟ್ ಸೊ ಅದು ಕೂಡ ಕನ್ಫರ್ಮ್ ಆಗಲಿದೆ. SDA FDA ಕನ್ಫರ್ಮ್ ಕೂಡ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ತುಂಬ ಕನ್ಫರ್ಮ್ ಆಗಲಿವೆ. RRB ಗ್ರೂಪ್ D ಇದು ಕೂಡ ನಡೀತಿದೆ. ಸೊ ಎಲ್ಲ ಅಪ್ಲಿಕೇಶನ್ ಹಾಕಿ ಎಲ್ಲ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡ್ತಾಯಿರಿ. ಯಾರು ಕೂಡ ಈ ಒಂದು ಫೀಲ್ಡ್ನ ಬಿಟ್ಟು ಶಿಫ್ಟ್ ಆಗ್ಲಿಕ್ಕೆ ಹೋಗ್ಬಿಟ್ರಿ. ಇಷ್ಟು ದಿನ ಓದಿರ್ತೀರಿ, ಸೊ ಅದನ್ನು ಒಮ್ಮೆಲ್ಗೆ ಬಿಟ್ಟು ಹೋಗ್ಬಿಟ್ರಿ ಅಂತ ಹೇಳ್ತಾ ಇನ್ನೊಂದಿಷ್ಟು ಹೋಪ್ಗಳನ್ನು ಇಟ್ಕೊಂಡು ಓದ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಮತ್ತು ಡೈಲಿ ಬರ್ತಾ ಇರ್ತಕ್ಕಂಥ ಕ್ವಶನ್ ಪೇಪರ್ ಡೈಲಿ ಈವ್ನಿಂಗ್ 6 ಗಂಟೆಗೆ 6 PM ನಮ್ಮ ಚಾನಲ್ದ ಒಳಗಡೆ ಒಂದು ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಇದೇನಪ್ಪ ಹೈ ಲೆವೆಲ್ ಕ್ವಶನ್ ಪೇಪರ್ ಇರುತ್ತೆ. ಸೊ KPSC ಆಗಲಿ
ಕೆ ಇ ಆಗಲಿ, ಸೊ ಎಲ್ಲವಕ್ಕೂ ಹೆಲ್ಪ್ ಆಗೋ ರೀತಿಯಾಗಿ ಜಿ ಕೆ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ, ಸೊ ಮತ್ತೇನಪ್ಪ ಅಂದರೆ ಸೈನ್ಸ್ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ ಲಿಂಕ್ಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.